ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ತನ್ನದೇ ಆದ ಅಧ್ಯಾಯ ಬರೆದಿರುವ ಹಿರಿಯ ರಾಜಕಾರಣಿ, ರೈತರ ಧ್ವನಿ, ದೇಶದ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯಿತು. ನಿಸಗರಿ ಮಗ ನಿಸಗರಿ ಪಾ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ನಗರದ ಬಲಮುರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವೇಗೌಡರ ಆರೋಗ್ಯ ಹಾಗೂ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡಿದರು. ನಂತರ ಸುಲ್ತಾನ್ಪೇಟೆಯಲ್ಲಿರುವ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿದ ಮುಖಂಡರು ಅಲ್ಲಿನ ವೃದ್ಧರಿಗೆ ಹಾಲು, ಬ್ರೆಡ್, ತರಕಾರಿ ಹಾಗೂ ಅಗತ್ಯ ವಸ್ತುಗಳನ್ನು ವಿತರಿಸಿ ಮಾನವೀಯತೆ ಮೆರೆದರು. ಈ ವೇಳೆ ಮಾತನಾಡಿದ ಜೆಡಿಎಸ್ ಮುಖಂಡರು, ದೇವೇಗೌಡರು ಅಂದರೆ ಕೇವಲ ಒಬ್ಬ ರಾಜಕಾರಣಿ ಅಲ್ಲ, ಅವರು ರೈತರ ಆಶಾಕಿರಣ, ಬಡವರ ಪರ ಹೋರಾಡಿದ ನಾಯಕ, ಕರ್ನಾಟಕದಿಂದ ದೇಶದ ಪ್ರಧಾನಮಂತ್ರಿಯಾದ ಏಕೈಕ ಹೆಮ್ಮೆ ಅಂತ ಹೇಳಿದರು. ದೇಶ ಕಂಡಂತಹ ಮೌಲ್ಯಾಧಾರಿತ ರಾಜಕಾರಣಿ, ಮತ್ಸದಿ ರಾಜಕಾರಣಿ, ಜೊತೆಗೆ ಈ ದೇಶದ ಒಂದು ಭವಿಷ್ಯವನ್ನೇ ಬದಲಿಸಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಮಾಜಿ ಪ್ರಧಾನಮಂತ್ರಿಗಳು, ರಾಜ್ಯಸಭಾ ಸದಸ್ಯರು ಆಗಿರ್ತಕ್ಕಂತಹ ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿಯವರ 94ನೇ ಜನ್ಮದಿನದ ಪ್ರಯುಕ್ತ ಇಂದು ನಾವು ಚಿಕ್ಕಬಳ್ಳಾಪುರ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರ ಅಭಿಮಾನಿ ಬಳಗ ಚಿಕ್ಕಬಳ್ಳಾಪುರ ವತಿಯಿಂದ ನಾವು ಇವತ್ತು ಹಲವಾರು ಒಂದು ಸೇವಾ ಕಾರ್ಯಕ್ರಮಗಳನ್ನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಹಮ್ಮಿಕೊಂಡಿದ್ದೀವಿ. ನಿಜವಾಗ್ಲೂ ಕೂಡ ನಮ್ಗೆಲ್ಲನೂ ಕೂಡ ತುಂಬಾ ಅವರ ಹುಟ್ಟುಹಬ್ಬದ ದಿನದಂದು ಹಬ್ಬದ ರೀತಿಯಲ್ಲಿ ಸಡಗರ ಮಾಡಿಕೊಂಡು ನಾವೆಲ್ಲ ತುಂಬಾ ಖುಷಿಯಿಂದ ಇದ್ದೀವಿ ಅಂತ ಹೇಳೋದಕ್ಕೆ ನಾವೆಲ್ಲನೂ ಕೂಡ ಇಚ್ಛೆ ಪಡ್ತೀವಿ. ಸನ್ಮಾನ್ಯ ದೇವೇಗೌಡರು 70 ವರ್ಷಗಳ ರಾಜಕಾರಣದ ಅವಧಿಯಲ್ಲಿ ಅವರದೇ ಆಗಿರ್ತಕ್ಕಂತಹ ಒಂದು ಸೇವೆಯನ್ನ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ನೀಡಿದ್ದಾರೆ. ಇವತ್ತೂ ಕೂಡ ನಾವು ಪ್ರಪಂಚದಲ್ಲಿ ಯಾರಾದ್ರೂ ಒಬ್ಬ ಅಗ್ರಗಣ್ಯ ನಾಯಕರು ಇವತ್ತು ರಾಜಕಾರಣದಲ್ಲಿ ಒಂದು ಹಿರಿಯ ರಾಜಕಾರಣಿ ಯಾರಾದ್ರೂ ಒಬ್ರು ಇದಾರಂದ್ರೆ ಸನ್ಮಾನ್ಯ ಎಚ್.ಡಿ. ದೇವೇಗೌಡರು. ಇವತ್ತು ಅವರ ಅಭಿವೃದ್ಧಿ ಕೆಲಸಗಳಿರ್ಬೋದು, ದೀನದಲಿತರ ಪರವಾಗಿ, ಜೊತೆಗೆ ಇವತ್ತು ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ಶೋಷಿತರ ಪರವಾಗಿ ಇವತ್ತು ಯಾರಾದ್ರೂ ಒಬ್ರು ಬೀದಿಗಿಳಿದು ಹುಡುಕ್ತಾ ಇದ್ದಾರೆ ಅಂದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂದ್ರೆ ತಪ್ಪಾಗಲಾರದು. ಜೊತೆಗೆ ಇವತ್ತು ಅವರು ಜಾತ್ಯತೀತ ನಾಯಕರು. ಇವತ್ತು ನೀವು ತಗೊಳ್ಳಿ, ಇವತ್ತು ಅವರ ಇತಿಹಾಸವನ್ನೇ ನಾವು ತೆಗೆದು ನೋಡಿದಾಗ
ಇವತ್ತು ಏನಾಗ್ತಾ ಇದೆ ಅಂದ್ರೆ ಅವರು ಹೆಚ್ಚಿನ ಒಂದು ಒತ್ತನ್ನ ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ SC ST OBC ಅಲ್ಪಸಂಖ್ಯಾತರನ್ನ ಬೆಳೆಸಿರ್ತಕ್ಕಂಥವ್ರು ಈ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಯಾರಾದ್ರೂ ಒಬ್ರು ನಾಯಕರಿದಾರಂದ್ರೆ ಅದು ಸನ್ಮಾನ್ಯ HD ದೇವೇಗೌಡರು ಮಾತ್ರ ಅಂತ ಹೇಳೋದಕ್ಕೆ ನಾನು ತುಂಬಾ ಖುಷಿಯಿಂದ ಹೇಳ್ತೀನಿ. ಯಾಕೆಂದ್ರೆ ಇವತ್ತು ನೀವು ನೋಡಿ ಬಿಜೆಪಿಯಲ್ಲಿ ಇವತ್ತು 70% ರಾಜಕಾರಣಿಗಳು ದೇವೇಗೌಡರ ಆಶೀರ್ವಾದ ಅವ್ರು ಬೆಳೆಸಿರ್ತಕ್ಕಂಥವ್ರೇ ಇರೋದು. ಜೊತೆಗೆ ಇವತ್ತು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥವ್ರು ಅಷ್ಟೇ 70% ದೇವೇಗೌಡರ ಗರಡಿಯಲ್ಲಿ ಬೆಳೆದು ಇವತ್ತು ಹೋಗಿರ್ತಕ್ಕಂಥದ್ದು. ಅದೇ ರೀತಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ ಗರಡಿಯಲ್ಲೇ ಬೆಳೆದು ಇವತ್ತು ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು. ಈ ರೀತಿ ಹೇಳ್ತಾ ಹೋದ್ರೆ ಪಟ್ಟಿ ಸಾಕಷ್ಟು ದೊಡ್ಡದಿದೆ. ಅಂತ ಒಂದು ಮಹಾನ್ ಭಾವ ವ್ಯಕ್ತಿಯ ಒಂದು ಹುಟ್ಟುಹಬ್ಬನ ಇವತ್ತು ನಾವೆಲ್ಲ ಸ್ನೇಹಿತರು ಅಭಿಮಾನಿ ಬಳಗದಿಂದ ಸಾಹೇಬರ ಅಭಿಮಾನಿ ಬಳಗದಿಂದ ನಾವೆಲ್ಲಾನು ಕೂಡ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡಿ ಗಣೇಶ ದೇವಸ್ಥಾನದಲ್ಲಿ ನಾವು ಪೂಜೆ ವಿಶೇಷವಾದಂತ ಅಭಿಷೇಕ ಪೂಜೆ ಮಾಡಿ ಜೊತೆಗೆ ಅಲ್ಲಿ ಸಿಹಿಯನ್ನ ಹಂಚಿ ಮತ್ತೆ ಈಗ ಇಲ್ಲಿ ಸುಲ್ತಾನ್ಪೇಟೆ ಆಶ್ರಮಕ್ಕೆ ಬಂದು ಸಾಯಿಬಾಬಾ ಆಶ್ರಮಕ್ಕೆ ಬಂದು ಇಲ್ಲಿ ಸಾಕಷ್ಟು 60 ಸಂಖ್ಯೆಯ ವೃದ್ಧರಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಹಾಲು ಹಣ್ಣು ಮತ್ತೆ ತರಕಾರಿ ಮೊಸರು ಮತ್ತೆ ಜೊತೆಗೆ ಬಾಳೆಹಣ್ಣು ಎಲ್ಲಾ ರೀತಿಯಾದಂತ ಬ್ರೆಡ್ ವಿಶೇಷವಾಗಿ ಬ್ರೆಡ್ ಪ್ರತಿಯೊಬ್ಬರಿಗೂ ಕೂಡ ಹಂಚುತ್ತಾ ಇದ್ರೆ ಅವರೆಲ್ಲ ತುಂಬಾ ಖುಷಿ ಕೊಟ್ರು. ಮತ್ತೆ ಅವ್ರಿಗೆಲ್ಲ ಕೇಳಿದ್ರು ಅವರು ಏನ್ ಸರ್ ಇವತ್ತು ಸ್ಪೆಷಲ್ ಅಂತ. ಇವತ್ತು ನಮ್ಮ ದೇಶ ಕಂಡಂತ ಮಾಜಿ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರ 94ನೇ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಅವರೆಲ್ಲಾನು ಕೂಡ ತುಂಬಾ ಖುಷಿ ಪಟ್ಟು ಮತ್ತೆ ಸಾಹೇಬರಿಗೂ ಕೂಡ ಅವರು ಎಲ್ಲರನ್ನು ಕೂಡ ವಿಶ್ ಮಾಡಿದ್ರು. ಅಂತ ಒಂದು ಇವತ್ತು ಇಡೀ ದೇಶನೇ ನೆನೆಸ್ತಕ್ಕಂತ ಕೆಲಸ ಇವತ್ತು ಆಗ್ತಾ ಇದೆ. ಎಲ್ಲಾ ಕಡೆನೂ ಕೂಡ ವಿಜೃಂಭಣೆಯಿಂದ ಇವತ್ತು ದೇವೇಗೌಡ ಅಪ್ಪಾಜಿಯವರ ಇದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಯದಾಗಿ ಏನು ನಾವು ಇವತ್ತು ಎಲ್ಲರನ್ನು ಕೂಡ ಒಗ್ಗಟ್ಟಾಗಿ ಸನ್ಮಾನ್ಯ ಶ್ರೀ ದೇವೇಗೌಡರ ಅಭಿಮಾನಿ ಬಳಗದ ವತಿಯಿಂದ ನಾವೆಲ್ಲರೂ ಕೂಡ ಶ್ರಮ ಪಟ್ಟು ಇಷ್ಟು ಕಾರ್ಯಕ್ರಮಗಳು ಮಾಡೋದಕ್ಕೆ ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಸರ್ ನಮ್ಮ ಹೆಸರು ಮಠಮಪ್ಪ ಅಂತ, ವಕೀಲರು, ಚಿಕ್ಕಬಳ್ಳಾಪುರ. ರಾಜಕೀಯದಲ್ಲಿ ಸರಳತೆ, ಜನಪರ ಆಡಳಿತ ಹಾಗೂ ರೈತಪರ ಕಾಳಜಿ ಮೂಲಕ ದೇಶದಾದ್ಯಂತ ಅಪಾರ ಗೌರವ ಪಡೆದಿರುವ ದೇವೇಗೌಡರು ಎಂದಿಗೂ ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಿದ್ದಾರೆ ಅಂತ ಮುಖಂಡರು ಅಭಿಪ್ರಾಯಪಟ್ಟರು. ದೇವೇಗೌಡರ ಹುಟ್ಟುಹಬ್ಬವನ್ನು ಸೇವಾ ಕಾರ್ಯಗಳ ಮೂಲಕ ಆಚರಿಸುವ ಮೂಲಕ ಜೆಡಿಎಸ್ ಕಾರ್ಯಕರ್ತರು ಸಾಮಾಜಿಕ ಬದ್ಧತೆಯನ್ನು ತೋರಿಸಿದ್ದಾರೆ. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರಿಗೆ ಸುಮನ್ ಟಿವಿ ವತಿಯಿಂದಲೂ ಕೂಡ ಹೃತ್ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು. ಕ್ಯಾಮರಾಮನ್ ಜೊತೆ ನಿಮ್ಮ ಸುಮನ್ ಟಿವಿ ಕನ್ನಡ.